ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟು, ಫಸ್ಟ್ ಅಪ್ಡೇಟು ನಾನು ಕೂಡ ನೋಟಿಸ್ ಮಾಡಿರಲಿಲ್ಲ. ಈ ಥರ ಎಲ್ಲ ಜನ ಸೂಕ್ಷ್ಮವಾಗಿ ನೋಡ್ತಾರೆ ಪಿಕ್ಚರ್ನ ಅಂತ. ವರ್ಲ್ಡ್ ಕಪ್ ವಿನ್ನಿಂಗ್ ಸೆಲೆಬ್ರೇಷನ್ನ ಒಂದು ಫೋಟೋ ಏನಿದೆ, ಸೊ ಆ ಫೋಟೋನ ಶುಭನ್ ಗಿಲ್ ಅವರು ಪೋಸ್ಟ್ ಮಾಡಿಕೊಂಡು ಕಂಗ್ರ್ಯಾಚುಲೇಷನ್ಸ್ ಅಮ್ಮ ಹಂಗೆ ಹಿಂಗೆ ಅಂತೆಲ್ಲ ಪೋಸ್ಟ್ ಮಾಡಿದರು. ವರ್ಲ್ಡ್ ಕಪ್ ಗೆಲ್ತಾ ಇದ್ದಾಗೆಲ್ಲ ಪೋಸ್ಟ್ ಮಾಡಿದರು. ಸೊ ಇದರಲ್ಲಿ ಎಷ್ಟು ಸೂಕ್ಷ್ಮವಾಗಿ ಜನ ಗಮನಿಸಿದ್ದಾರೆ ಅಂತಂದರೆ, ಸಂಜು ಸ್ಯಾಮ್ಸನ್ ಇದರಲ್ಲಿ ಕಾಣಿಸ್ತಾ ಇಲ್ಲ. ಸಂಜು ಸ್ಯಾಮ್ಸನ್ ಎಲ್ಲಿರೋಂಥ ಪಿಕ್ನ ಹಾಕಿದ್ಯಲ್ಲ, ನಿನಗೆ ಎಷ್ಟು ದುರಾಂಕಾರ ಇರಬೇಕು ಆ್ಯಂಡ್ ಎಷ್ಟು ನಿನಗೆ ಅದಿರಬೇಕು ಇದಿರಬೇಕು. ಸಂಜು ಸ್ಯಾಮ್ಸನ್ ಇನ್ನ ಒಂದು ಸ್ಥಾನನ ಕಿತ್ಕೊಂಡ್ಬಿಟ್ರು ಅಂತ ಸಂಜು ಸ್ಯಾಮ್ಸನ್ ಇಲ್ಲದೇ ಇರೋಂಥ ಪೋಸ್ಟ್ನ ಹಾಕಿದ್ಯಾ ನೀನಿಲ್ಲಿ. ಬೇರೆ ಟೀಮ್ ಮೆಂಬರ್ಸ್ ಎಲ್ಲ ಇದ್ದಾರೆ, ಸಂಜು ಸ್ಯಾಮ್ಸನ್ ಯಾಕೆ ಹಾಕಿಲ್ಲ ನೀನು? ಸಂಜು ಸ್ಯಾಮ್ಸನ್ ಇರೋವಂಥ ಪೋಸ್ಟ್ನ ಹಾಕಬೇಕಾಗಿತ್ತು. ಸಂಜು ಸ್ಯಾಮ್ಸನ್ ಇಲ್ಲದೇ ಇರೋಂಥ ಪೋಸ್ಟ್ ಯಾಕೆ ಆಗಿದ್ಯಾ? ಸಂಜು ಸ್ಯಾಮ್ಸನ್ ಇಲ್ಲ ಅಂತಂದ್ರೆ ಟೀಮ್ ಇಂಡಿಯಾ ಗೆದ್ಬಿಟ್ರದ ಯಾರೋ ನೀನು ಲೈ ಅದು ಇದು ಅಂತ ಎಲ್ಲ ಶುಭ್ಮನ್ ಗಿಲ್ಗೆ ಕಮೆಂಟ್ ಸೆಕ್ಷನಲ್ಲಿ ಕ್ಲಾಸ್ ತಗೊಂತಾರೆ. ಬೇಕಾದ್ರೆ ಹೋಗ್ಬಿಟ್ಟು ನೋಡಿ, ನಾನು ಸುಳ್ಳು ಹೇಳ್ತಾ ಇಲ್ಲ. ಹೋಗ್ಬಿಟ್ಟು ಶುಭ್ಮನ್ ಗಿಲ್ ಪೋಸ್ಟ್ ಮಾಡಿದಿರೋಂಥ ಒಂದು ಪೋಸ್ಟಲ್ಲಿ ಕಮೆಂಟ್ ಸೆಕ್ಷನ್ ಓಪನ್ ಮಾಡಿ ನೋಡಿ, ಏನೇನೋ ಬಾಯಿಗೆ ಬಂದಿದ್ದೆಲ್ಲ ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ದಾರೆ. ಸೊ ಹೊಟ್ಟೆ ಉರ್ಕೊಂಡಿದ್ದೆ ನೀನು ಸಂಜು ಸ್ಯಾಮ್ಸನ್ನಿಂದ, ಇಷ್ಟೊಂದೆಲ್ಲ ಹೊಟ್ಟೆ ಕಿಚ್ಚಿರಬಾರ್ದು, ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ ಆಗಬಾರ್ದು ನೀನು ಅಂತ ಕೇಳಿದ್ದಾರೆ. ಏನವ್ರಿಗೇನು ಇದು ಯೋಚನೆ ಇತ್ತೋ ಇಲ್ವೋ ಗೊತ್ತಿಲ್ಲ. ಒಟ್ಟಲ್ಲಿ ಪೋಸ್ಟ್ ಅಂತೂ ಆ ಥರ ಆಗಿದೆ. ಸಂಜು ಸ್ಯಾಮ್ಸನ್ ಆ ಒಂದು ಪೋಸ್ಟಲ್ಲಿ ಇಲ್ಲ. ಸೊ ಎಲ್ಲರೂ ಇರಬೇಕಾಗಿತ್ತು, ಎಲ್ಲರ ಪ್ರಕಾರನೂ ಕೂಡ ಎಲ್ಲರೂ ಇರಬೇಕಾಗಿತ್ತು. ಯಾಕೆಂದರೆ ಎಲ್ಲರೂ ಒಂದು ಯೂನಿಟ್ ಗೆದ್ದಿರೋದಲ್ಲಿ ಸಂಜು ಸ್ಯಾಮ್ಸನ್ ಇಲ್ದಿರೋಂಥ ಪಿಕ್ನ ಹಾಕಿರೋದು ತಪ್ಪೇನೆ. ಯಾಕೆಂದರೆ ಅವ್ರು ಇರೋಂಥ ಪಿಕ್ಕು ಸುಮಾರಿದ್ದು, ಆ ಪಿಕ್ನೇ ಹಾಕಬೇಕಾಗಿತ್ತು. ಯಾಕಂದರೆ ವರ್ಲ್ಡ್ ಕಪ್ ವಿನಿಂಗಲ್ಲಿ ಅವ್ರದ್ದು ಮೇಜರ್ ಕಾಂಟ್ರಿಬ್ಯೂಷನ್ ಇದೆ. ಇನ್ಫ್ಯಾಕ್ಟ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಅದವ್ರನ್ನೇ ಹಾಕಿಲ್ಲ ಅಂತಂದರೆ ಖಂಡಿತ ಜನಗಳ ಕೆಂಗಣ್ಣಿಗೆ ಗುರಿ ಆಗೋದಂತೂ ಫಿಕ್ಸು. ಅದು ಶುಭ್ಮನ್ ಗಿಲ್ ಆಗಿದ್ದಾರೆ, ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ ಅಂತ. ಸೊ ಓಕೆ, ಅಪ್ಡೇಟ್ ನಂಬರ್ 2, ಸಂಜಯ್ ಬಾಂಗಾರ್ ಮಾಜಿ RCBಯ ಕೋಚು ನಮ್ಮ RCB 11 ಫ್ರೇಮ್ ಆಗ್ಬಿಟ್ಟು ಹೇಳಿದ್ದಾರೆ. ಈ ವರ್ಷ RCB ಈ ಥರ 11 ಇಟ್ಕೊಂಡು ಹೋಯ್ತು ಅಂತಂದರೆ ಸಗಾದಾಗಿರುತ್ತೆ ಅಂತ ಹೇಳಿದ್ದಾರೆ. ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್, ದೇವದತ್ ಪಡಿಕ್ಕಲ್, ರಜತ್ ಪತಿದಾರ್ ನೋಡಿ ಇಲ್ಲಿ ಒಮಿಟ್ ಮಾಡಿಬಿಟ್ಟಿದ್ದಾರೆ ವೆಂಕಟೇಶ್ ಅಯ್ಯರ್ ಅವ್ರನ್ನ. ಜಿತೇಶ್ ಶರ್ಮಾ, ಟಿಮ್ ಡೇವಿಡ್, ರೊಮ್ಯಾರಿಯೋ ಶೆಫರ್ಡ್, ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಜಾಶ್ ಹ್ಯಾಸಲ್ವುಡ್, ಯಶ್ ದಯಾಳ್ ಆ್ಯಂಡ್ ಸುಯಾಶ್ ಶರ್ಮಾ ಆಸ್ ಇಂಪ್ಯಾಕ್ಟ್ ಪ್ಲೇಯರ್ ಆಡ್ತು ಅಂದ್ರೆ ಸೈಕ್ ಆಗಿರುತ್ತೆ ಅಂತ ನಾವು ಅಂದ್ಕೊಂಡಿರೋದು ಕೂಡ ಇದೇ 11ನೇ, ಇದೇ ಒಂದು ಇಂಪ್ಯಾಕ್ಟ್ ಪ್ಲೇಯರ್ನೇ ಆಡ್ತಾರೆ ಅಂತ. ಇದರಲ್ಲಿ ಏನು RCB ತೀರಾ ಯೋಚನೆ ಮಾಡಬೇಕು 11 ಆಡಿಸೋದಕ್ಕೆ ಅನ್ನೋ ಥರ ಎಲ್ಲ ಏನೂ ಇಲ್ಲ. ಆಲ್ರೆಡಿ 11 ಫಿಟಿನ್ ಆಗಿದೆ. ವೆಂಕಟೇಶ್ ಅಯ್ಯರ್ಗಿಂತ ದೇವದತ್ ಪಡಿಕ್ಕಲ್ ಫಾರ್ ಬೆಟ್ರು. ಅದೇ ಒಂದು ಕನ್ಫ್ಯೂಷನ್ ಇದ್ದೇನು ಅಂತಂದರೆ, ಅವ್ರದ್ದೊಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತು. ದೇವದತ್ ಪಡಿಕ್ಕಲ್ ಸಿಕ್ಕಾಪಟ್ಟೆ ಬೆಟ್ರ್ ಇದ್ದಾರೆ ಅಂತ ಗೊತ್ತಾಗಿದೆ ಆಲ್ರೆಡಿ. ಸೊ ಇವಾಗ ಕನ್ಫ್ಯೂಷನ್ ಕೂಡ ಇಲ್ಲ ನಮಗೆ. ಅಪ್ಡೇಟ್ ನಂಬರ್ 3, RCB ಅನ್ಬಾಕ್ಸ್ ಇವೆಂಟ್ನ ಯಾವ ಥರ ಮಾಡ್ತಾರೋ CSK ಅದವರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರಂತೆ. CSKಯ ಫ್ಯಾನ್ ಮೆಗಾ ಮೀಟ್ನ ಮಾಡಬೇಕು ಅಂತ ಅನ್ಕೊಂಡಿದ್ದಾರಂತೆ. ಈ ಇವೆಂಟ್ ಚೇಪಕ್ ಸ್ಟೇಡಿಯಮಲ್ಲಿ 22ನೇ ತಾರೀಕು ಆಗುತ್ತೆ ಅಂತ ಅಪ್ಡೇಟ್ ಇದೆ. ಅದರಲ್ಲಿ ಏನೇನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಕ್ಲಾರಿಟಿ ಸಿಕ್ಕಿರೋದೇನೋ ಅಂದರೆ AR ರೆಹಮಾನ್ ಅವರು ಪರ್ಫಾರ್ಮ್ ಮಾಡ್ತಾರೆ ಈ ಒಂದು ಇವೆಂಟಲ್ಲಿ ಅಂತ ಅಪ್ಡೇಟ್ ಇದೆ. ಇನ್ನು ಕ್ಲಿಯರ್ ಕಟ್ಟಾಗಿ ಏನಾರು ಇನ್ಬಾಕ್ಸ್ ಥರ ಏನಾರು ಮಾಡ್ತಾರೇನೋ ಅದು ಇದು ಎಲ್ಲ ಅದ್ರ ರಿಲೇಟೆಡ್ ಎಲ್ಲ ಏನೂ ಸಹ ಕ್ಲಾರಿಟಿ ಇನ್ನೂ ಬಂದಿಲ್ಲ. ಒಟ್ಟಲ್ಲಿ ನೋಡಿ, ಒಂದೊಂದೇ ಫ್ರಾಂಚೈಸಿ RCB ಮಾಡ್ತಾ ಇರೋದನ್ನ ಹಂಗೆ ನಿಧಾನ ಕಾಪಿ. ಇನ್ಫ್ಯಾಕ್ಟ್ ಎಲ್ಲ ಸ್ಟಾರ್ಟ್ ಮಾಡೋದೇ ನಮ್ಮ RCB, ಎಲ್ಲ ನಿಧಾನಕ್ಕೆ ಹಂಗೆ ಕಾಪಿ ಮಾಡ್ಕೊಂತಾರೆ. ಸೊ ಇನ್ಫ್ಯಾಕ್ಟ್ ನೋಡಿ, ಯಾವ ಥರ ಸ್ಟಾರ್ಟ್ ಮಾಡಿದ್ವಿ ನಾವು, ಒಂಥರ ಡಿಫ್ರೆಂಟ್ ಜರ್ಸಿಯ ವಿಚಾರದಲ್ಲಿ ಆಡೋದಾಗಿರ್ಬೋದು, ಮತ್ತು ಹೋಮ್ ಆ್ಯಂಡ್ ಹವೇ ಜರ್ಸಿ ವಿಚಾರದಲ್ಲಾಗಿರ್ಬೋದು, ಜೊತೆಗೆ ಅನ್ಬಾಕ್ಸ್ ಇವೆಂಟ್ ವಿಚಾರದಲ್ಲಾಗಿರ್ಬೋದು, ಎಲ್ಲ ನಾವೇ ತೊಗೊಂಬರ್ತೀವಿ. ನಿಧಾನಕ್ಕೆ ಎಲ್ಲ ಕಾಪಿ ಹೊಡಿತಾರೆ ಅಷ್ಟೇ. ಅಪ್ಡೇಟ್ ನಂಬರ್ 3, ಗೌತಮ್ ಗಂಭೀರ್ ಬಗ್ಗೆ ಮಾತಾಡಿದರೆ ಸೌರವ್ ಗಂಗೂಲಿ ಅವರು. ಗಂಭೀರ್ ಅಣ್ಣಂಗೆ ಹೌದು, ಗಂಭೀರ್ ಅಣ್ಣ ಸಿಕ್ಕಾಪಟ್ಟೆ ಚೆನ್ನಾಗಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ರೀಸೆಂಟಾಗಿ ಮಸ್ತಾಗಿ ಆಡಿದ್ದಾರೆ. ಅಂದರೆ ಅಣ್ಣ ಅಂತಂದರೆ ಅವ್ರ ಅಣ್ಣ ಅಂತ ಹೇಳ್ತಿಲ್ಲ, ನಾನು ಅಣ್ಣ ಅಂತ ಹೇಳ್ತೀನಿ ಗಂಭೀರ್ ಅಣ್ಣಗೆ. ಅವ್ರೇನಕ್ಕೆ ದಾದಾ ಹೋಗ್ಬಿಟ್ಟು ಏನಾರು ಗಂಭೀರ್ ಅಣ್ಣ ಅಂತ ಹೋಗೋಕ್ಕಾಗತ್ತಾ ಅಲ್ಲಿ, ಅವ್ರಿಗಿಂತ ಸೀನಿಯರು. ಸೊ ಅವ್ರು ಹೇಳ್ತಾ ಇದ್ದಾರೆ ಗಂಭೀರ್ ಅಣ್ಣ ಸಗದಾಗಿ ಪ್ರೂವ್ ಮಾಡ್ಕೊಂಡಿದ್ದಾರೆ ಇಲ್ಲಿ. ಬಟ್ 2027 ವರ್ಲ್ಡ್ ಕಪ್ ಅಂತ ಬಂದಾಗ ಸಿಕ್ಕಾಪಟ್ಟೆ ಟಫ್ ಇರುತ್ತೆ, ಕಷ್ಟ ಇರುತ್ತೆ. ಇಂಡಿಯಾನಲ್ಲಿ ಆಡೋದಕ್ಕೂ ಅಥವಾ ಸಬ್ ಕಾಂಟಿನೆಂಟಲ್ಲಿ ಆಡೋದಕ್ಕೂ, ಈ ಕಡೆ ಸೌತ್ ಆಫ್ರಿಕಾದಲ್ಲಿ ಹೋಗ್ಬಿಟ್ಟು ಆಡೋದಕ್ಕೂ, ಸೌತ್ ಆಫ್ರಿಕನ್ ವಿಕೆಟ್ ಹೆಂಗೆ ಬಿಹೇವ್ ಆಗ್ತವೆ ಅಂದರೆ ಕಂಪ್ಲೀಟ್ಲಿ ಡಿಫ್ರೆಂಟಾಗಿ ಬಿಹೇವ್ ಆಗ್ತವೆ. ಅಲ್ಲಿ ಗಂಭೀರ್ ಅಣ್ಣಂಗೆ ಅವರ ಕೋಚಿಂಗಿಗೆ ಅಷ್ಟು ಮಟ್ಟಿಗೆ ಈಸಿ ಇರೋದಿಲ್ಲ. ಒಂದು ವೇಳೆ ಪ್ರೂವ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ಸಲ್ಯೂಟ್ ಅಂತೂ ಖಂಡಿತ ನಿಂತ್ಕೊಂಡು ಹೊಡಿಲೇಬೇಕು ಇಂಡಿಯನ್ ಟೀಮಿಗೆ ಆ್ಯಂಡ್ ಗಂಭೀರ್ ಅಣ್ಣಂಗೆ ಅಂತ. ವೈಟ್ ಬಾಲ್ ಫಾರ್ಮೇಟಲ್ಲಿ ಸಖತ್ತಾಗಿ ಪ್ರೂವ್ ಮಾಡಿದರೆ ಆ್ಯಂಡ್ ನನಗೆ ಹೋಪ್ಸ್ ಇದೆ ಮತ್ತೆ ಅದನ್ನು ಪ್ರೂವ್ ಮಾಡ್ತಾರೆ 2027 ವರ್ಲ್ಡ್ ಕಪ್ಪಲ್ಲಿ ಅಂತ ಕೂಡ ಹೇಳಿದ್ದಾರೆ. ನೆಗೆಟಿವ್ ಆಗಿ ಏನು ಹೇಳಿಲ್ಲ, ಅವ್ರ ಕೈಲಿ ಆಗಲ್ಲ ಅಂತ ಹೇಳಿಲ್ಲ, ನನಗೆ ಹೋಪ್ ಇದೆ ಮಾಡೇ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 5, ಸೂರ್ಯಕುಮಾರ್ ಯಾದವ್ ಅವರು ಮಾತಾಡಿದ್ರೆ ನಮ್ಮ ಮೋಟೋ ಏನಿತ್ತು ಅಂತಂದರೆ 2026 ವರ್ಲ್ಡ್ ಕಪ್ಪಲ್ಲಿ 2024 ವರ್ಲ್ಡ್ ಕಪ್ನ ನಾವು ತೊಗೊಂಡೋಯ್ತು ಅಂತಂದರೆ, ಅಂದರೆ ಆ ಒಂದು ಮೈಂಡ್ ಸೆಟಲ್ಲಿ ಹೋಯ್ತು ಅಂತಂದರೆ ನಾವು ಗೆಲ್ಲಕ್ಕೆ ಆಗದೆ ಇರ್ಬೋದು, ಒನ್ ಸೈಡ್ ಮಾಡದೇ ಇರ್ಬೋದು. ಅಲ್ಲಿ ನೋಡಿ ಬುಡಕ್ಕೆ ಬಂದುಬಿಟ್ಟು ನಾವು ಗೆದ್ದಿದ್ದು ಮ್ಯಾಚ್ನ ಸಿಕ್ಕಾಪಟ್ಟೆ ಬುಡಕ್ಕೆ ಬಂದ್ಬಿಟ್ಟಿದ್ರು 2024 ವರ್ಲ್ಡ್ ಕಪ್ಪಲ್ಲಿ. ನಮ್ಮ ಮೋಟೋ ಏನಿರಬೇಕು ಅಂದರೆ 2026 ವರ್ಲ್ಡ್ ಕಪ್ಪಲ್ಲಿ ಹೌದು ಅವಾಗ ಗೆದ್ವಿ, ಇವಾಗ ಗೆಲ್ಲಬೇಕು ಅಂತಂದರೆ ಇಂಡಿವಿಜುವಲ್ ಸ್ಕೋರ್ ಬಗ್ಗೆ, ಇಂಡಿವಿಜುವಲ್ ಬೌಲಿಂಗ್ ಬಗ್ಗೆ ಏನಾದರೂ ಆಗಿರಲಿ, ಬ್ಯಾಟಿಂಗ್ ಬಗ್ಗೆ ಏನಾದ್ರು ಆಗಿರಲಿ, ಯಾವುದ್ರ ಬಗ್ಗೆಯೂ ಕೂಡ ಇಂಡಿವಿಜುವಲ್ ಆಗಿ ಸ್ವಾರ್ಥ
ಇರಬಾರ್ದು, ಅಂದರೆ ಸ್ವಾರ್ಥತೆ ಇರಬಾರ್ದು. ನೋಡಿ ಇವಾಗ 100 ಹೊಡಿಬೇಕಾದ್ರೆ ನಿಧಾನ ಕಡೋದಾಗಿರಲಿ, 50 ಹೊಡಿಬೇಕಾದ್ರೆ ನಿಧಾನ ಕಡೋದಾಗಿರಲಿ, ಸೊ ಇವೆಲ್ಲ ಇರಬಾರ್ದು. ಇಂಡಿವಿಜುವಲ್ ಸ್ಕೋರು, ಒಂದು ಇಂಡಿವಿಜುವಲ್ ಮೈಂಡ್ ಸ್ಟೋಲ್ ಬಗ್ಗೆ ತಲೆ ಕೆಡಿಸ್ಕೊಬಾರ್ದು. ಯಾಕೆಂದರೆ ಈ ಒಂದು ಸೀಸನಲ್ಲಿ ನಾವು ವಿಕೆಟ್ಸ್ನ ಕಳ್ಕೊಂಡ್ರೂ ಕೂಡ ನಾವು ದೊಡ್ಡ ಕೊಲಾಪ್ಸ್ ಏನಕ್ಕೆ ಅಂದರೆ ಕೊಲಾಪ್ಸ್ ಆದ್ರೂ ಕೂಡ ನಾವು ರನ್ಗಳನ್ನ ಕಲೆ ಹಾಕಿದ್ದೀವಿ ಏನಕ್ಕೆ ಅಂತಂದರೆ ಯಾರಲ್ಲೂ ಕೂಡ ಸ್ವಾರ್ಥತೆ ಅನ್ನೋದಿರಲಿಲ್ಲ, ಎಲ್ಲರೂ ಕೂಡ ಸಖತ್ತಾಗಿ ಆಡೋರು. ಅಂದರೆ ನೋಡಿ ಇವಾಗ ಸಂಜು ಸ್ಯಾಮ್ಸನ್ ಫಾರ್ ದಟ್ ಮ್ಯಾಟರು, ಅವ್ರಿಗೆ ಸೆಂಚುರಿ ಮಾಡ್ಕೊಳ್ಳೋಂಥ ಅವಕಾಶ ಸಿಕ್ಕಿದ್ರೂ ಕೂಡ ಅವರು ಸ್ವಾರ್ಥತೆಯಿಂದ ಆಡ್ತಿರ್ಲಿಲ್ಲ, ಅವರು ನಿಸ್ವಾರ್ಥತೆಯಿಂದ ಆಡ್ತಾಯಿದ್ರು. ಔಟ್ ಆದರೂ ಪರವಾಗಿಲ್ಲ ಅನ್ನೋ ಹತ್ರ ಆಡ್ತಾಯಿದ್ರು. ಟೀಮಿಗೆ ಹಿಂಗೆ ರನ್ನ ಸ್ಕೋರ್ ಮಾಡಬೇಕು ಅನ್ನೋದ್ರ ಕಡೆ ಅವರ ಉದ್ದೇಶ ಇತ್ತು ಹೊರತು ಪರ್ಸನಲ್ ಮೈಲ್ಸ್ಟೋನ್ ಒಂದು ಸೆಂಚುರಿ ಹೊಡಿಬೇಕು, ನಾನು ಹಾಫ್ ಸೆಂಚುರಿ ಹೊಡಿಬೇಕು, ನಾನು ಹಂಗೆ ಆಡಬೇಕು ಹಿಂಗೆ ಆಡಬೇಕು ಅನ್ನೋದಿರಲಿಲ್ಲ. ಒಟ್ನಲ್ಲಿ ಟೀಮು ಮ್ಯಾಟ್ರ್ ಆಗ್ತಿತ್ತು ಈ T20 ವರ್ಲ್ಡ್ ಕಪ್ಪಲ್ಲಿ. ಅದಕ್ಕೋಸ್ಕರನೇ ನಾವು ಸೆಂಚುರಿ ಹೊಡೆದಂಗೆ, ಒಂದು ಸೆಂಚುರಿ ಹೊಡೆದಂಗೆ T20 ವರ್ಲ್ಡ್ ಕಪ್ನಾಗ ಗೆದ್ದಿದ್ವಿ. ಬೇರೆ ಟೀಮ್ಗಳೆಲ್ಲ ಸೆಂಚುರಿ ಹೊಡೆದ್ರು ಕೂಡ ಗೆಲ್ಲಕ್ಕಾಗಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 6, ಸನ್ರೈಸರ್ಸ್ ಹೈದರಾಬಾದ್ ಅವ್ರದ್ದು ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಆಯಿತು. ಮೊನ್ನೆಯಿಂದ ಆಗ್ತಾನೆ ಇದೆ. ಕಾವ್ಯ ಮಾರನ್ ಅವ್ರಿಗೆ ಎಲ್ಲ ಇಕ್ಕ ಮುಕ್ಕ ಹಾಕೊಂಡು ಉಗಿತಾವ್ರೆ, ನೋಡಿದ್ರ ಅಂತ ಅನ್ಕೊಂಡಿದ್ದೀನಿ. ನಾನೇ ಇದ್ರ ಬಗ್ಗೆ ಅಪ್ಡೇಟ್ನ ಕೊಟ್ಟಿದ್ದೆ. ಸೊ ಇಂಡಿಯನ್ಸ್ ಎಲ್ಲ ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗೋಗ್ಬಿಟ್ಟಿದ್ದಾರೆ. ಸನ್ರೈಸರ್ಸ್ ಹೈದರಾಬಾದ್ನ ಬ್ಯಾನ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ. ಬಟ್ ಅದೆಲ್ಲ ಏನೂ ಆಗೋದಿಲ್ಲ ಅಂತ IPL ಅವರು ಅಫಿಷಿಯಲಿ ಹೇಳಿದ್ರು. ಬ್ಯಾನ್ಗಿನೆಲ್ಲ ಮಾಡೋಕ್ಕಾಗಲ್ಲ, ಅದೇ ಬೇರೆ ಇದೇ ಬೇರೆ, ಈ ಲೀಗೆ ಬೇರೆ ಆ ಲೀಗೆ ಬೇರೆ, ಅದು ಬೇರೆ ದೇಶ ನಮ್ಮದೇ ಬೇರೆ ದೇಶ ಅಂತ ಹೇಳ್ತಾ ಇದ್ದಂಗೆ ಈ ಕಡೆಯಿಂದ ಸನ್ರೈಸರ್ಸ್ ಹೈದರಾಬಾದ್ ಅವ್ರದ್ದು ಎಕ್ಸ್ ಅಕೌಂಟ್ ಇದೆಯಲ್ಲಪ್ಪ, ಎಲ್ಲರೂ ಇಕ್ಕ ಮುಕ್ಕ ತಾರಾ ಮಾರಿ ಹಂಗೆ ಸರಿಯಾಗಿ ಹಾಗೆ ಕ್ಲಾಸ್ ತೊಗೊಂಡು ಎಲ್ಲರೂ ಟ್ಯಾಗ್ ಮಾಡಿ ಬೈತಾ ಇದ್ದಂಗೆ ಇಡೀ ಇಂಡಿಯನ್ ಕ್ರೌಡೆಲ್ಲ ಹಂಗೆ ಹಾಕೊಂಡು ಟ್ಯಾಗ್ ಮಾಡಿ ಬೈತಾ ಇದ್ದಂಗೆ ಅವ್ರು ಸಸ್ಪೆಂಡೇ ಮಾಡ್ಕೊಂಡ್ಬಿಟ್ಟಿದ್ರು. ಅಕೌಂಟು ಸಸ್ಪೆಂಡ್ ಆಗಿದೆ ಅಂತ ಸನ್ರೈಸರ್ಸ್ ಲೀಡ್ಸ್ ಏನಿದೆ ಆ ಅಕೌಂಟೇ ಸಸ್ಪೆಂಡ್ ಆಗಿ ಹೋಗ್ಬಿಟ್ಟಿದೆ. ಟೆಂಪ್ರವರಿ ಸಸ್ಪೆನ್ಷನ್ ಆಗಿರುತ್ತೆ, ಇಲ್ಲ ಅಂತಂದರೆ ಏನಾಗಿರುತ್ತೆ ಅವರೇ ಡಿಆಕ್ಟಿವೇಟ್ ಮಾಡ್ಕೊಂಡಿರ್ತಾರೆ, ಸ್ವಲ್ಪ ದಿನ ಆದಮೇಲೆ ಆಕ್ಟಿವೇಟ್ ಮಾಡ್ಕೊಂಡು ಎಲ್ಲ ಹೀಟ್ ಆಫ್ ದ ಮೂಮೆಂಟ್ ಬಂದ್ಬಿಟ್ಟು ಎಲ್ಲರೂ ಹೋಗಿತಾರೆ. ಆಮೇಲೆ ಸ್ವಲ್ಪ ಸಿಚುವೇಶನ್ ಕಾಮ್ ಡೌನ್ ಆಗ್ತಿದ್ದಂಗೆ ಎಲ್ಲ ಸುಮ್ಮನೆ ಆಗ್ತಾರೆ. ಏನು ಸಾಧಿಸೋಕ್ಕಾಗುತ್ತೆ ಹಿಡ್ಕೊಂಡಿದ್ದನ್ನ. ಅಪ್ಡೇಟ್ ನಂಬರ್ 7, ಮೊಹಮ್ಮದ್ ಕೈಫ್ ಅವರು ರಿಯಾಕ್ಟ್ ಮಾಡಿದರೆ. ರೀಸೆಂಟಾಗಿ ಒಂದು ಹೆವಿ ವೈರಲ್ ಆದಂಥ ಒಂದು ಸೀನ್ ಏನು ಅಂತಂದರೆ ಅದು ಬಾಂಗ್ಲಾದೇಶ್ ವರ್ಸಸ್ ಲಾಸ್ಟ್ ವಿಡಿಯೋ ಮಾಡಿದ್ದೀರ, ಬಾಂಗ್ಲಾದೇಶ್ ವರ್ಸಸ್ ಪಾಕಿಸ್ತಾನ 2ನೇ ODI ಮ್ಯಾಚಲ್ಲಿ ಸಲ್ಮಾನ್ ಅಲಿ ಆಗ ಅವ್ರನ್ನ ರನ್ಔಟ್ ಮಾಡ್ತಾರಲ್ಲ ಮೆಹದಿ ಹಸನ್ ಮಿರಾಜು, ಸಿಕ್ಕಾಪಟ್ಟೆ ವೈರಲ್ ಆದಂಥದ್ದನ್ನ ನೋಡ್ಬಿಟ್ಟು ಇದು ಸ್ಪಿರಿಟ್ ಆಫ್ ದ ಗೇಮ್ ಆಗೋರು. ಯಾವನಾದರೂ ನೋಡ್ತಾ ಇದ್ದಾರೆ ಅಂತ ಈ ಹಲ್ಕಾ ಕೆಲಸ ಅಂತೂ ಕಲಿಬೇಡಿ. ಯಾರಾದರೂ ಕ್ರಿಕೆಟರ್ಸು ಯಂಗ್ಸ್ಟರ್ಸ್ಗಳು ನೋಡ್ತಿದ್ದೀರಾ ಅಂತಂದರೆ ಇಂಥ ಹಲ್ಕಾ ಕೆಲಸನ ಸ್ಪಿರಿಟ್ ಆಫ್ ದ ಗೇಮಲ್ಲಿ ಇಲ್ಲದೇ ಇರೋಂಥದ್ದನ್ನ ಕಲಿಯೋದಕ್ಕೆ ಹೋಗಬೇಡಿ. ಇದು ಸ್ಪೋರ್ಟ್ಸ್ಮ್ಯಾನ್ಶಿಪ್ ಅಲ್ಲ, ಸ್ಪೋರ್ಟ್ಸ್ಮ್ಯಾನ್ ಸ್ಪಿರಿಟ್ ಅಲ್ಲ. ಇದು ಮೆಹದಿ ಹಸನ್ ಮಿರಾಜ್ ಮಾಡೋದು ಹಲ್ಕಾ ಕೆಲಸ ಅಂತ. ಹೌದು, ಹೆಲ್ಪ್ ಮಾಡೋದಕ್ಕೆ ಹೋದಾಗ ಅವರೇನೋ ಆ ಕಡೆ ಈ ಕಡೆ ಹೋಗಿತ್ತು ಅಂದ್ರೆ ರನ್ಔಟ್ ಮಾಡೋದ್ರಲ್ಲಿ ಅರ್ಥ ಇದೆ. ಇವರು ಹೆಲ್ಪ್ ಮಾಡೋದಕ್ಕೆ ಬಂದಾಗ ಎತ್ಕೊಂಡು ಹೊಡೆಯೋದಿದೆಯಲ್ಲ, ಸೊ ಅದು ಹಲ್ಕಾ ಕೆಲಸನೇ. ಅದನ್ನ ಮೊಹಮ್ಮದ್ ಕೈಫ್ ಅವರು ಹೇಳಿದ್ರೆ ಹಲ್ಕಾ ಕೆಲಸನ ಯಾವ ಕ್ರಿಕೆಟರ್ ಕೂಡ ಕಲಿಯಕ್ಕೆ ಹೋಗ್ಬಿಡಿ ಅಂತ. ಅಪ್ಡೇಟ್ ನಂಬರ್ 8, ಸಲ್ಮಾನ್ ಅಲಿ ಆಗ ಇದೇ ಒಂದು ರನ್ಔಟ್ ಬಗ್ಗೆ ಮಾತಾಡಿದರೆ ಪೋಸ್ಟ್ ಮ್ಯಾಚಲ್ಲಿ. ಹೌದು, ಅವರು ಆ ಥರ ರನ್ಔಟ್ ಮಾಡಿಬಿಟ್ರು ಅಂತ ಏನಲ್ಲಿ ಪಾಕಿಸ್ತಾನದವ್ರೇನು ಸೋತೋಗ್ಬಿಟ್ಟಿಲ್ಲ, ವರ್ಸ್ಟಾಗಿ ಸೋತರು ಆ ಮ್ಯಾಚ್ನ. ಸೆಕೆಂಡ್ ODI ಮ್ಯಾಚ್ನ ಬಾಂಗ್ಲಾದೇಶರು ವರ್ಸ್ಟಾಗಿ ಸೋಲ್ತಾರೆ. ಫಸ್ಟ್ ಬ್ಯಾಟಿಂಗ್ ಆಡಿದಂಥ ಪಾಕಿಸ್ತಾನ 200+ ಹೊಡಿತಾರೆ. ಈ ಕಡೆ ಇವ್ರು ನೋಡ್ತು ಅಂದರೆ 100+ಅಲ್ಲೇ ಕಚ್ಕೊಂಡ್ಬಿಟ್ರು. ಮಾಡಿದಂಥ ಮೋಸದ ಆಟಕ್ಕೆ ಇನ್ನೇನು ಗೆದ್ದುಬಿಡ್ತಾರೆ ಅಲ್ಲಿ. ಕರ್ಮ ರಿಟರ್ನ್ಸ್ ಅಂತ ಅಲ್ಲೇ ತೋರಿಸ್ಬಿಡ್ತು. ಏನೇನು ಮೋಸ ಮಾಡೋರು ಕೂಡ ಗೆಲ್ಲೋದಕ್ಕೆ ಆಗಲಿಲ್ಲ ಅಲ್ಲಿ ಅವರು. ಸೊ ಸೀನ್ ಏನು ಅಂತಂದರೆ ಅವರು ಮಾತಾಡಿರೋದೇನು ಅಂತಂದರೆ ಇಲ್ಲಿ ನಾನಾಗಿದ್ದರೆ ಆ ಕೆಲಸ ಮಾಡ್ತಾ ಇರಲಿಲ್ಲ. ಅವರು ಕರೆಕ್ಟಾಗೇ ಮಾಡಿರ್ಬೋದು, ಅವರ ಆ್ಯಂಗಲಲ್ಲಿ ಮೆಹದಿ ಹಸನ್ ಮಿರಾಜು ಕರೆಕ್ಟಾಗೇ ಮಾಡಿರ್ಬೋದು, ಅದು ಅವರ ವಿವೇಚನೆ. ಬಟ್ ನಾನು ಆ ಒಂದು ಪೊಸಿಷನ್ ಇದ್ದೆ ಅಂತಂದರೆ ನನಗೆ ಯಾರು ಹೆಲ್ಪ್ ಮಾಡೋದಕ್ಕೆ ಬಂದರು ಅಂತಂದರೆ ನಾನು ಎತ್ಕೊಂಡ್ಬಿಟ್ಟು ಅದನ್ನ ಎತ್ಕೊಂಡು ಅವ್ರು ಎತ್ಕೊಳಕ್ಕಿಂತ ಮುಂಚೆ ಬಗ್ಗಿರ್ಬೇಕಾದ್ರೆ ನಾನು ಎತ್ಕೊಂಡ್ಬಿಟ್ಟು ಬೋಲ್ಡಿಗೆ ಹೊಡೆಯೋದು, ಸ್ಟಂಪ್ಸ್ನ ಎಗರ್ಸೋದು, ಈ ಕೆಲಸ ಮಾಡೋದಕ್ಕೆ ನಾನಂತೂ ಹೋಗ್ತಾ ಇರಲಿಲ್ಲ. ಅವ್ರ ವಿಚಾರದಲ್ಲಿ ಅವ್ರು ಕರೆಕ್ಟಾಗೇ ಮಾಡಿರ್ಬೋದು. ಕ್ರಿಕೆಟಿಂಗ್ ರೂಲ್ಸ್ ಅಂತ ಬಂದಾಗ, ಲಾ ಅಂತ ಬಂದಾಗ ಅವರು ಕರೆಕ್ಟಾಗೇ ಮಾಡಿರ್ಬೋದು, ನಾನು ತಪ್ಪಾಗೇ ಇರಬಹುದು. ಬಟ್ ಸ್ಪೋರ್ಟ್ಸ್ಮ್ಯಾನ್ ಸ್ಪಿರಿಟ್ ಅಂತ ಬಂದಾಗ ನಾನು ವಿತಿನ್ ಸ್ಪೋರ್ಟ್ಸ್ಮ್ಯಾನ್ ಸ್ಪಿರಿಟ್ ಇದ್ದೆ, ಅವರು ಇರಲಿಲ್ಲ ಅಂತ ಹೇಳಿದರೆ ಅದು ನಿಜ ಕೂಡ ಹೌದು. ಅಪ್ಡೇಟ್ ನಂಬರ್ 9, ಸನ್ ಟಿವಿ ನೆಟ್ವರ್ಕ್ ಲಿಮಿಟೆಡ್ ಇವರು ಕಾಪಿರೈಟ್ ಹಾಕಿದಾರಂತೆ, ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ನ ಹಾಕಿದಾರಂತೆ. ಯಾರ ಮೇಲೆ ಅಂದರೆ CSK ಅವರ ಮೇಲೆ. ಸನ್ ಟಿವಿ ಗೊತ್ತಿರೋದೇ, ಅದು ಬೇಸಿಕಲಿ ಬಂದ್ಬಿಟ್ಟು ಒಂಥರ ಡೈರೆಕ್ಟ್ಲಿನೋ ಇಂಡೈರೆಕ್ಟ್ಲಿನೋ ಅದು ಒಂಥರ SRH ಅವ್ರಿಗೆ ಬಿಲಾಂಗ್ ಆಗೋದು, ಒಂಥರ ಹೈದರಾಬಾದಿಗೆ ಬಿಲಾಂಗ್ ಆಗೋದು ಅಂತ. ಸೊ ಇವ್ರೇನು ಮಾಡಿದ್ದಾರೆ ಅಂತಂದರೆ ಜೈಲರ್ ಮೂವಿದು ಜೊತೆಗೆ ಕೂಲಿ ಮೂವಿದು, ಆ ಮೂವಿದು ಈ ಮೂವಿದು ಎಲ್ಲ ಬ್ಯಾಕ್ಗ್ರೌಂಡ್ ಸೌಂಡ್ಗಳಾಗಿರ್ಬೋದು, ಡೈಲಾಗ್ಗಳಾಗಿರ್ಬೋದು ಎಲ್ಲ ಯೂಸ್ ಮಾಡಿಬಿಟ್ಟಿದ್ದಾರೆ CSK ಅವರು. ಅವ್ರು ಜರ್ಸಿ ಲಾಂಚ್ ಮಾಡೋ ಟೈಮಲ್ಲಿ ಇನ್ನು ಹಲವಾರು ಟೈಮಲ್ಲಿ ಯೂಸ್ ಮಾಡಿಬಿಟ್ಟಿದ್ದಾರೆ. ಸೊ ಇದಕ್ಕೆ ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಹಾಕ್ಬಿಟ್ಟವ್ರಂತೆ. ನೋಡಿ ಇವರೆಲ್ಲ ನಮ್ಮದು ಯೂಸ್ ಮಾಡ್ಕೊಂಡು ಇದೆಲ್ಲ ಪೋರ್ಟ್ರೇ ಮಾಡ್ಕೊತಾರೆ, ಅವ್ರದ್ದು ಪ್ರಮೋಟ್ ಮಾಡ್ಕೊಳ್ಳೋದಕ್ಕೆ ನಮ್ಮದು ಸಾಂಗ್ಗಳನ್ನೆಲ್ಲ ಯೂಸ್ ಮಾಡ್ತಾವ್ರೆ ಅಂತ ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಹಾಕ್ಬಿಟ್ಟವ್ರಂತೆ. ಸೊ ಇದು ಹೊಟ್ಟೆ ಉರಿ ಅಂತ ಹೇಳ್ತಾರೆ. ಅಲ್ಲಾಗರು ಎಷ್ಟು ಜನ ಯೂಸ್ ಮಾಡ್ಕೊತಾರೆ ಇವ್ರ ಸಾಂಗ್ನ. ಏನು ಕೂಲಿ ಸಾಂಗು, ಜೈಲರ್ ಸಾಂಗು ಯಾರು ಯೂಸೇ ಮಾಡಿಲ್ಲ ನೋಡು, ಬರೀ CSK ಅವ್ರು ಮಾತ್ರ ಯೂಸ್ ಮಾಡ್ತಾವ್ರು ನೋಡಲ್ಲಿ. ಒಂಥರ ಹಲ್ಕಾ ಬುದ್ಧಿಗಳು ಬಿಡಬೇಕಾಗತ್ತೆ ಗುರು. ನೋಡಿ ಅಲ್ಲಿ ಮೆಹದಿ ಹಸನ್ ಮಿರಾಜ್ಗೆ ಎಷ್ಟು ಜನ ಉಗಿತಾವ್ರೆ ಅಂತಲ್ಲ, ಏನು ದೊಡ್ಡಿದ ಅಲ್ಲಿ. ಏನೋ ಇವ್ರದ್ದು ಏನೋ ತೊಗೊಂಡು ಜೈಲರ್ ಸಾಂಗ್ಗೆ ಹಾಕೊಂಬಿಟ್ಟವ್ರೆ, ಅಂದರೆ ವಿಡಿಯೋ ಸಾಂಗ್ನ ಹಾಕೊಂಬಿಟ್ಟವ್ರು CSK ಅವರು ಅನ್ನೋ ಥರ ಅವ್ರ ಪ್ರೊಫೈಲಲ್ಲಿ. ಏನು ಆಡಿಯೋ ಸಾಂಗ್ ತಾನೇ ಹಾಕೊಂಡಿರೋದಲ್ಲಿ. ಹೌದು, ಮ್ಯೂಸಿಕ್ನ ಯೂಸ್ ಮಾಡ್ಕೊತು ಅಂತಂದರೆ
ಅದು ಇವ್ರಿಗೆ ಒಂಥರ ಬಿಲ್ಡಪ್ ಆಗಬೇಕು ಅಲ್ಲಿ ನೋಡಿ CSK ಪೇಜಲ್ಲಿ ಫ್ಯಾನ್ ಬೇಸ್ ಹೆವಿ ಇರೋಂಥ ಪೇಜಲ್ಲಿ ನಮ್ಮದು ಸಾಂಗು ಪ್ಲೇ ಆಗ್ತಿದೆ ಅಂತ ಇವ್ರಿಗೂ ಇರಬೇಕು ಬಿಲ್ಡಪ್ ಸ್ವಲ್ಪ ಅಲ್ಲಿ. ಸೊ ಮುಂದೆ ತಗೊಂಬಂದ್ಬಿಟ್ಟು ಏನೇನೋ ಹೇಳ್ಬಿಡೋದಲ್ಲ, ಏನೇನೋ ಹಾಕ್ಬಿಡೋದಲ್ಲ, ಏನು ಯಾರು ಯೂಸೇ ಮಾಡಲ್ಲ ನೋಡಿ, ಯಾರು ಯೂಸ್ ಮಾಡೋದೇ ಇಲ್ಲ ಅಂತ ಅಂದರೆ ಇವ್ರು ಯೂಸ್ ಮಾಡಬಾರ್ದು ಅನ್ನೋ ಥರ ಐತೆ. ಸೊ ಸಿಲಿಗುರು ಇವೆಲ್ಲ ಏನು ಮ್ಯೂಸಿಕ್ ತಾನೇ ಯೂಸ್ ಮಾಡಿರೋದು, ಅದಕ್ಕೆಲ್ಲ ಇವ್ರು ಕಾಪಿರೈಟ್ ಆಗ್ತಾರೆ ಅಂತ ನನಗೆ ಸೀರಿಯಸ್ಲಿ ಫನಿ ಅಂತ ಅನಿಸುತ್ತೆ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್ ಇದಿಷ್ಟು ಆಗಿತ್ತು ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅವ್ರು ಲೈಕ್ ಮಾಡ್ಬೋದು.